ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಈ ರೀತಿ ಕಟ್ ಆದ ಬ್ಲೌಸ್ ಪೀಸಿಂದ ಒಂದು ಸೂಪರ್ ಆದ ಒಂದು ಮ್ಯಾಟನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ಇನ್ನೆರಡು ಚಾನಲ್ ಅವನಿ ಆಲ್ ಇನ್ ಒನ್ ಮಾರಂಗೋಲಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ಎಲ್ಲರೂ ನೋಡಿದರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಇಷ್ಟಿಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಏನು ಮ್ಯಾಟ್ ಮಾಡ್ತಾರಪ್ಪ ಅಂತ ಅಂದ್ಕೊತಿದ್ದೀರಾ? ಆಲ್ರೆಡಿ ಅರ್ಧ ಬ್ಲೌಸ್ ಪೀಸು ಯಾವ್ಯಾವುದೋ ವಿಡಿಯೋಕ್ಕೆ ಯೂಸ್ ಮಾಡಿದ್ದಾಗಿತ್ತು, ಅದಕ್ಕಾಗಿ ತೊಗೊಂಡಿದ್ದೀನಿ. ಅದು ಹೀಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಎಲ್ಲಿ ಒಂದಷ್ಟು ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಅಳತೆ ಮಾತ್ರ ನಾನು 2.5 ಇಂಚನ್ನು ತೊಗೊಂಡಿದ್ದೀನಿ. ನೋಡಿ, 2.5 ಇಂಚನ್ನು ಹೀಗೆ ಅಗಲ ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಉದ್ದ ಇಷ್ಟೇ ಉದ್ದ ಬೇಕು ಅಷ್ಟೇ ಉದ್ದ ಬೇಕು ಅಂತ ಏನಿಲ್ಲ. ನಾನು ಒಂದೊಂದು ಹೇಗೆ ಇದೆಯೋ ಆ ಸೈಜಿನಲ್ಲಿ ಉದ್ದುದ್ದಕ್ಕೆ ಒಟ್ಟು 2.5 ಇಂಚನ್ನು ಇಟ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಯಾವ ಬ್ಲೌಸ್ ಪೀಸು ಎಷ್ಟು ಇದೆಯೋ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಒಂದಷ್ಟು ಕಲರ್ಗಳು ಇದ್ದಾವೆ. ಈಗ ನಾವು ಅದನ್ನು ಮಿಕ್ಸ್ ಮಾಡ್ಕೊತ ಹೀಗೆ ಎಲ್ಲ ಬ್ಲೌಸ್ ಪೀಸನ್ನು ಜಾಯಿನ್ ಮಾಡ್ತಾ ಬರಬೇಕು. ಹಿಂಗೆ ಉದ್ದಕ್ಕೆ ಉದ್ದ ಪೀಸ್ ಆಗಬೇಕು. ಹೀಗೆ ಅಷ್ಟನ್ನು ಕೂಡ ಹೀಗೆ ಜಾಯಿನ್ ಮಾಡಿಕೊಂಡು ನಮಗೆ ಯಾವ ಬ್ಲೌಸ್ ಪೀಸ್ ಆದಮೇಲೆ ಯಾವ್ದು ಬೇಕು ಅಂತ ನೋಡಿಕೊಂಡು ಉದ್ದಕ್ಕೆ ಜಾಯಿನ್ ಮಾಡಿಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಕೊನೆವರೆಗೂ ಕೂಡ ವಿಡಿಯೋವನ್ನು ನೋಡಿ. ಹಾಗೆ ನೀವು ಎಲ್ಲಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲದನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಎಲ್ಲ ಬಟ್ಟೆ ಪೀಸ್ಗಳನ್ನು ಕೂಡ ಎಲ್ಲ ಬ್ಲೌಸ್ ಪೀಸ್ಗಳನ್ನು ಕೂಡ ನಾನು ಜಾಯಿಂಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಅದೇ ಕಲ್ಲರ್ ಅಂದ್ಕೊಂಡೇನು ನೋಡಲಿಲ್ಲ. ಯಾವ ಕಲ್ಲರ್ ಕೈಗೆ ಸಿಗುತ್ತೋ ಎಲ್ಲದನ್ನು ಕೂಡ ಒಂದೊಂದಾಗಿ ಜಾಯಿಂಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ, ಹೇಗೆ ಮ್ಯಾಟನ್ನು ಮಾಡೋದು ಅಂತ. ನಾನು ಇಲ್ಲೊಂದು ಬೆಡ್ ಸ್ಪ್ರೆಡನ್ನು ತೊಗೊಂಡಿದ್ದೀನಿ. ಬೆಡ್ ಸ್ಪ್ರೆಡ್ಡು ನಿಮ್ಮ ಹತ್ರ ಹಳೇದು ಇದ್ದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ನೀವು ಉಟ್ಟು ಬಿಟ್ಟಿರೋ ಸೀರೆಯನ್ನು 2 ಲೇಯರ್ ಆಗಿ ಮಾಡಿಕೊಂಡ್ರೆ ದಪ್ಪ ಬರುತ್ತೆ. ಕೆಳಗಡೆ ಯಾವುದಾದ್ರು ಒಂದು ಕಾಟನ್ ಪೀಸನ್ನು ಹಾಕಿದ್ರೆ ಮ್ಯಾಟು ಜಾರೋದಿಲ್ಲ. ಇಲ್ಲ ಅಂತಂದರೆ ಟವಲ್ ಇದ್ದರೂ ಕೂಡ ಕಟ್ ಮಾಡಿ ಹಾಕ್ಕೊಬೋದು. ನಾನು ಒಂದು ಸ್ವಲ್ಪ ದೊಡ್ಡಕ್ಕಿರಲಿ, ಆರಾಮಾಗಿ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಬರಲಿ ಅಂತ ನಾನೊಂದು ಸ್ವಲ್ಪ ದೊಡ್ಡ ಮ್ಯಾಟನ್ನು ಹೊಲಿತಾ ಇದ್ದೀನಿ. ಇದು ನಾನು ಯಾವ ಅಳತೆಯಲ್ಲಿ ಹೊಲಿತಾ ಇದ್ದೀನಿ ಅಂತ ಅಂದರೆ 21 ಇಂಚು ಅಗಲ, ಹಾಗೆ ಉದ್ದ ಬಂದು 26 ಇಂಚು ಉದ್ದ. ಈ ಅಳತೆಯ ಬಟ್ಟೆಯನ್ನು ತಗೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ, ಇಲ್ಲೆಲ್ಲೂ ಕೂಡ ಎಡ್ಜ್ ಪೀಸ್ಗಳನ್ನು ನಾನೆಲ್ಲೂ ಕೊಟ್ಕೊತಾ ಇಲ್ಲ, ಅಂದರೆ ಪೈಪಿಂಗನ್ನು ನಾನೆಲ್ಲೂ ಕೂಡ ಕೊಟ್ಕೊತಾ ಇಲ್ಲ. ಈಗ ಫಸ್ಟ್ ಪೀಸು ನಾರ್ಮಲ್ಲಾಗಿ ಹೀಗೆ ಇಟ್ಕೊಂಡು ಇದರ ಮೇಲೆ ಸ್ಟಿಚ್ ಮಾಡ್ತಾ ಬರ್ತೀನಿ. ಇಲ್ಲಿವರೆಗೆ ಸ್ಟಿಚ್, ತುದಿವರೆಗೂ ಕೂಡ ಸ್ಟಿಚ್ ಆದಮೇಲೆ ಇಲ್ಲಿಗೆ ಕಟ್ ಮಾಡಬೇಕು. ಕೊನೆಗೆ ಇದನ್ನು ಇಲ್ಲಿ ಫಸ್ಟು ನಾನು ಇದೊಂದು ಪೀಸನ್ನು ಸ್ಟಿಚ್ ಮಾಡ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ತುದಿವರೆಗೆ ಸ್ಟಿಚ್ ಆದಮೇಲೆ ನಾವು ಇಲ್ಲಿಗೆ ಬಟ್ಟೆಯನ್ನು ಕಟ್ ಮಾಡಬೇಕು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನೋಡಿ, ಒಂದ್ಸರಿ ಉದ್ದಕ್ಕೂ ಕೂಡ ಸ್ಟಿಚ್ ಮಾಡಿ ಆಯಿತು. ಈಗ ನಾವು ಹೀಗೆ ಇಟ್ಕೊಂಡು ಇಲ್ಲಿಗೆ ಸ್ಟಿಚ್ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು. ಆ ನಂತರ ಅದು ಹೀಗೆ ಬರುತ್ತಲ್ಲ, ಬಂದ ಮೇಲೆ ಇಲ್ಲೂ ಕೂಡ ಮೇಲ್ಗಡೆನೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಬೇಕು. ಒಂದು ಸ್ಟಿಚ್ಚನ್ನು ಹಾಕ್ಕೊಂಬರ್ತೀನಿ. ಆವಾಗ ಯಾವ ರೀತಿ ಕಾಣಿಸುತ್ತೆ, ಹೇಗೆ ಟರ್ನ್ ಮಾಡೋದು ಅಂತ ಇನ್ನೊಂದು ಸಾರಿ ತೋರಿಸ್ತೀನಿ. ನೋಡಿ,
ಇಲ್ಲೊಂದು ಸ್ಟಿಚ್ ಆಯ್ತಲ್ಲ. ಈಗ ಏನು ಮಾಡಬೇಕು, ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು, ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಜಾಸ್ತಿ ಸ್ಟಿಚ್ ಬರುತ್ತೆ ಅಂದ್ಕೊಂಡು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಆವಾಗ ನೀಟಾಗಿ ಬರೋದಿಲ್ಲ. ಈಗ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊತೀನಿ. ಇದೇ ರೀತಿ ಈ ಪೀಸನ್ನು ಹೇಗೆ ಇಟ್ಟು ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿ ಸ್ಟಿಚ್ ಮಾಡ್ತಾ ಮಾಡಿಕೊಂಡು ಬರ್ತೀನಿ. ನೋಡಿ, ಒಂದು ಬಟ್ಟೆ ಆದಮೇಲೆ ಒಂದು ಬಟ್ಟೆಯನ್ನು ಹೀಗೆ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕು. ಈಗ ಹೀಗೇ ಇಲ್ಲಿ ಹೀಗೆ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ. ಈಗ ಹೀಗೆ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಲೇಯರ್ ಬಟ್ಟೆಯನ್ನು ಇಟ್ಟು ಹೀಗೆ ಸ್ಟಿಚ್ ಮಾಡಬೇಕು. ಹೀಗೆ ಕೊನೆಗೆ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ಮತ್ತು ಹೀಗೆ ಇಟ್ಕೊಂಡು ನೆಕ್ಸ್ಟ್ ಲೈನ್ ಮತ್ತೆ ಇಟ್ಕೊಂಡು ಅದೇನೇ ಕೊನೆವರೆಗೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಕಲರ್ ಆಗಿ ಬರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸೂಪರಾಗಿ ಕಾಣಿಸುತ್ತೆ. ಸುಮಾರು ದೊಡ್ಡಕ್ಕೂ ಕೂಡ ಬಂದಿದೆ. ಎಷ್ಟು ದೊಡ್ಡಕ್ಕೆ ಬಂದಿದೆ ಅಂತ ತೋರಿಸ್ತೀನಿ. ಹಾಗೆ ಕೊನೆವರೆಗೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇದಿಷ್ಟು ಈಗ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದುಬಿಡ್ತೀನಿ. ನೋಡಿ, ನಾವೀಗ ತುದಿಯವರೆಗೆ ಬಂದಿದ್ದೀವಿ. ಲಾಸ್ಟಲ್ಲಿ ಇಷ್ಟಿಷ್ಟು ಎಕ್ಸ್ಟ್ರಾ ಆಗ್ತಾ ಇದೆ. ನಾವೀಗ ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಕೊನೆಗೆ ಇಲ್ಲಿ ಎಕ್ಸ್ಟ್ರಾ ಏನೇನು ಬಟ್ಟೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ, ಅದನ್ನೆಲ್ಲ ಚಂದ ಮಾಡಿ ಟ್ರಿಮ್ ಮಾಡ್ಕೊಬೇಕು. ಟ್ರಿಮ್ ಮಾಡಿಕೊಂಡು ಬರ್ತೀನಿ. ನೋಡಿ, ಇಲ್ಲಿ ತುದಿಗೆ ಸ್ಟಿಚ್ ಮಾಡಿಕೊಂಡು ಟ್ರಿಮ್ ಮಾಡಿಕೊಂಡು ತಂದಿದ್ದೀನಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಇದಕ್ಕೆ ತುದಿಯಲ್ಲಿ ಪೈಪಿಂಗ್ ಕೊಟ್ಟರೆ ಇನ್ನೂ ಚಂದವಾಗಿ ಕಾಣಿಸುತ್ತೆ. ನಾನು ತುದಿಗೆ ಪೈಪಿಂಗ್ ಕೊಡಲಿಕ್ಕಾಗಿ ಈ ರೀತಿ ಬ್ಲೌಸ್ ಪೀಸನ್ನು ಒಂದು 2.5 ಇಂಚನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಹೀಗೆ ಸ್ಟಿಚ್ ಮಾಡಿಕೊಂಡು ಅದನ್ನು ಹೀಗೆ ಫೋಲ್ಡ್ ಮಾಡಿ ಮತ್ತು ಸ್ಟಿಚ್ ಮಾಡಿ ಈ ಕಡೆನೂ ಕೂಡ ಹೀಗೆ ಬರೋ ರೀತಿಯಲ್ಲಿ ಸುತ್ತಲೂ ಕೂಡ ಕೊಟ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಹೇಳ್ತೀನಿ, ತೋರಿಸ್ತೀನಿ. ಈಗ ನಾವು ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ ಕೊಟ್ಕೊಂಡು ತೊಗೊಂಬಂದುಬಿಡೋಣ. ಆಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸುತ್ತಲೂ ಕೂಡ ಈ ರೀತಿಯಾಗಿ ಪೈಪಿಂಗನ್ನು ಕೊಟ್ಟು ಆಯಿತು. ಇದು ಕೂರಲಿಕ್ಕೆ ಮಾತ್ರ ಸೂಪರ್ ಆಗುತ್ತೆ. ನಾನು ಇಡೀ ಮ್ಯಾಟನ್ನು ಈಗ ಕೆಳಗಡೆ ಇಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಇಷ್ಟು ದೊಡ್ಡಕ್ಕೆ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗಾರು ಊಟಕ್ಕೆ ಹಾಕಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಅನಿಸುತ್ತೆ. ಕೊನೆಗೆ ಇಲ್ಲಿ ಕಾಟನ್ ಬಟ್ಟೆ ಹಾಕಿದ್ರಿಂದ ಕೂತ್ಕೊಂಡ್ರೂ ಕೂಡ ಜಾರೋದು ಇಲ್ಲ. ಎಷ್ಟು ನೋಡಿ, ಒಂದು ಬ್ಲೌಸ್ ಹೊಲಿಲಿಕ್ಕೆ ಬರಲಿಲ್ಲ ಅಂತಂದರೆ ಹೇಗೆಲ್ಲ ನಾವು ಮಾಡ್ಕೊಬೋದು ಅಂತ. ನಾನು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಸ್ಕ್ವಯರ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇದಿಷ್ಟು ಮಾತ್ರ ಸಾಕಾಗೋದಿಲ್ಲ, ಇನ್ನೂ ಒಂದು ಐಟಮ್ ಬೇಕಾಗುತ್ತೆ. ಫಸ್ಟ್ ನಾವು ಇದನ್ನು ಹೇಗೆ ರೆಡಿ ಮಾಡ್ಕೊಬೇಕು ಅನ್ನೋದನ್ನು ಫಸ್ಟ್ ತೋರಿಸ್ತೀನಿ. ಆಮೇಲೆ ಮತ್ತೊಂದು ಐಟಮನ್ನು ನಾವು ಏನು ಯೂಸ್ ಮಾಡಿದ್ದೀವಿ ಅಂತ ನೋಡೋಣ. ಈಗ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ಅವನಿ ರಂಗೋಲಿ ಹಾಗೂ ಅವನಿ ಆಲ್ ಇನ್ ಒನ್ ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ 3 ರೀತಿಯ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಕೂತ್ಕೊಳ್ಳಿಕ್ಕಾಗಲಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. 4.25 ಇಂಚ್ ಇದೆ. ಹಾಗೆ ಈ ಕಡೆನೂ ಬಂದು 4.25 ಇಂಚು ಇದೆ. ಇಲ್ಲಿ ನೋಡಿ, 4.25 ಇಲ್ಲ ಒಂದು 5 ಇಂಚು ಅಂತ ಅಂದ್ಕೊಳ್ಳಿ. ನನಗೆ ಒಂದು 4 ಪೀಸು ಇದೇ ಅಳತೆಯಲ್ಲಿ ಸಿಕ್ತು, ಅದಕ್ಕೋಸ್ಕರ ಎಕ್ಸ್ಟ್ರಾ ಪೀಸನ್ನು ನಾನು ಈ ಅಳತೆಯಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ 2 ಬಟ್ಟೆಯನ್ನು ಜಾಯಿನ್ ಮಾಡಬೇಕು. ಫಸ್ಟು ಈ 2 ಬಟ್ಟೆಯನ್ನು ಜಾಯಿನ್ ಮಾಡ್ಕೋಬೇಕು. ಆ ನಂತರ ಇದು ಹೀಗಾಗುತ್ತಲ್ಲ, ಆಮೇಲೆ ಇದಕ್ಕೆ ಈ ಬಟ್ಟೆಯನ್ನು ಜಾಯಿನ್ ಮಾಡಬೇಕು. ಈ ಬಟ್ಟೆಯನ್ನು
ಜಾಯಿನ್ ಮಾಡ್ಕೊಳ್ಳಿ. ಒಟ್ಟು 3 ಪೀಸ್ಗಳಾಗಿ ಜಾಯಿನ್ ಮಾಡಿಕೊಂಡು ಬರ್ತೀನಿ. ಈ ರೀತಿಯಾಗಿ ಜಾಯಿನ್ ಮಾಡ್ಕೊಬೇಕು. 3 ಪೀಸನ್ನು ಜಾಯಿನ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಈ 3 ಹೇಗೆ ಜಾಯಿಂಟ್ ಮಾಡ್ಕೊಂಡು ಆಗಿದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಇದರ ಆಪೋಸಿಟ್ ಇಡೋಣ. ಅನಂತರ ಇದು ಮಧ್ಯದಲ್ಲಿ ಇದು ಉಲ್ಟಾ ಪಲ್ಟಾ ಹೇಗಿದೆ ಅನ್ನೋದೇ ಒಂದು ಸ್ವಲ್ಪ ನೋಡ್ಕೊಳ್ಳೋದು ಬೇಕು. ಆಮೇಲೆ ಇದು ಹೀಗೆ ಚಂದ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಾಗತ್ತೆ. ಈ 3 ಬಟ್ಟೆಯನ್ನು ಈಗ ನಾನು ಜಾಯಿನ್ ಮಾಡಿಕೊಂಡು ತೊಗೊಂಬರ್ತೀನಿ. ಹೀಗೆ ನೆಕ್ಸ್ಟು ಕೊನೆಗೆ ಫಸ್ಟಲ್ಲಿ ಇದು ಬರಬೇಕು, ಆಮೇಲೆ ನೆಕ್ಸ್ಟ್ ಇದು ಹೀಗೆ ಒಟ್ಟು ಇದೇ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡು ಬರ್ತೀನಿ. ನೋಡಿ, ಎಲ್ಲದನ್ನು ಕೂಡ 3 ಪೀಸನ್ನು ಜಾಯಿಂಟ್ ಮಾಡಿಕೊಂಡು ತೊಗೊಬಂದಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನು ಹೀಗೆ ಜಾಯಿನ್ ಮಾಡಿ ಹೊಲಿಬೇಕು. ಹೀಗೆ ಪೂರ್ತಿ ಜಾಯಿನ್ ಮಾಡಿ ಒಂದೊಂದಕ್ಕೂ ಕೂಡ ಈ 4 ಪೀಸನ್ನು ಕೂಡ ಜಾಯಿನ್ ಮಾಡಿಕೊಂಡು ತಗೊಂಡು ಬರ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೆ ಕೂಲಿಕ್ಕೂ ಇಷ್ಟ ಆಗುತ್ತೆ. ಮತ್ತು ನಾವು ಗೆಸ್ಟ್ಗಳು ಬಂದಾಗ ಊಟಕ್ಕೆ ಹಾಕಿ ಕೂರಿಸ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಇದೇ ರೀತಿ ಉದ್ದದ್ದು ಕೂಡ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ರೀತಿ ಉದ್ದ ಮ್ಯಾಟ್ಗಳನ್ನು, ಚಾಪೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಈ ಮಕ್ಕಳಿಗೆ ಆಟ ಆಡಲಿಕ್ಕೆ ಹೇಗೆ ಮ್ಯಾಟನ್ನು ರೆಡಿ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ನಾನೀಗ ಅಷ್ಟು ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಆಯಿತು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಉದ್ದಕ್ಕೆ ಚೆನ್ನಾಗಿ ಒಬ್ಬರು ಕೂರು ಹಾಗೆ ಬಂದಿದೆ. ಎಲ್ಲದನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಾಯಿತು. ನಾವು ಇನ್ನೂ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಬೇರೆ ರೀತಿಯಲ್ಲೂ ಕೂಡ ಮ್ಯಾಟನ್ನು ರೆಡಿ ಮಾಡ್ಕೊಬೋದು. ಆ ರೀತಿದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ, ಡಿಫ್ರೆಂಟಾಗಿ ಮಾಡೋವಂಥದ್ದು. ಈಗ ಬರೀ ಇಷ್ಟೇ ಇಟ್ಟರೆ ಜಾರತ್ತೆ ಮತ್ತು ತೆಳು ಆಗುತ್ತೆ, ಹೌದಾ? ಅದಕ್ಕಾಗಿ ಏನು ಮಾಡಬೇಕು, ನಾನೀಗ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂತ ಅಂದರೆ, ಹಳೆ ಬೆಡ್ ಸ್ಪ್ರೆಡ್ ಇರುತ್ತಲ್ಲ, ಒಂದು ಬೆಡ್ ಸ್ಪ್ರೆಡನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ಹಳೇದು. ಅದನ್ನು ಏನು ಮಾಡಬೇಕು ಅಂತಂದರೆ, ಹೀಗೆ 2 ಲೇಯರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಚೂರು ದಪ್ಪಗೆ ಬರುತ್ತಲ್ಲ ಅಂತ. ಮತ್ತು ನಾವು ಕೆಳಗಡೆ ಕಾಟನ್ ಬಟ್ಟೆ ಹಾಕೋದ್ರಿಂದ ಜಾರೋದು ಕೂಡ ಇರೋದಿಲ್ಲ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಹೀಗೆ ಫಸ್ಟು ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ನಾವು ಈ ರೀತಿ ಪಿನ್ಗಳು ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಇದನ್ನು ತಗೊಂಡು ನಾವು ಹೀಗೆ ಎಲ್ಲೂ ಕೂಡ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಇದನ್ನು ಹೀಗೆ ಮಧ್ಯದಲ್ಲಿ ಹಾಕ್ಕೋಬೇಕು. ಬಟ್ಟೆ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಈಗ ನಾವು ಇಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಂದು ಸ್ಟಿಚ್ಚಿಂಗ್ಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋತೀನಿ. ಆನಂತರ ಇಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ, ಆ ಜಾಗದಲ್ಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕೋಣ. ಆವಾಗ ಸ್ವಲ್ಪ ಸ್ಟಿಫಾಗಿ ಬರುತ್ತೆ. ನಾನೀಗ ಸುತ್ತಲೂ ಕೂಡ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಆಮೇಲೆ ಇಲ್ಲಿ ಮಿಡ್ಲಲ್ಲೂ ಕೂಡ ಇಲ್ಲಿ ಒಂದೊಂದು ಸ್ಟಿಚ್ಚು, ಹೀಗೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಸ್ಟಿಚ್ ಆಯಿತು. ಇಲ್ಲಿ ಎಕ್ಸ್ಟ್ರಾ ಏನೇನಿದೆ ಅದನ್ನು ಕಟ್ ಮಾಡ್ಕೊಬೇಕು. ನಾನಿಲ್ಲಿ ಹೀಗೆ ಉದ್ದುದ್ದಕ್ಕೆ ಒಂದೊಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ನಾವು ಹೀಗೆ ಸ್ಟಿಚ್ಚನ್ನು ಹಾಕೋದ್ರಿಂದ ಸ್ವಲ್ಪ ಸ್ಟಿಫಾಗಿ ಅದು ಹೀಗೆ ಜಾರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಾವು ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಉಳಿದಿರುತ್ತಲ್ಲ, ಅದನ್ನೆಲ್ಲದನ್ನು ಕೂಡ ಚೆಂದ ಮಾಡಿ ಟ್ರಿಮ್ ಮಾಡ್ಕೊಬೇಕು. ಅಷ್ಟು ಕೂಡ ಟ್ರಿಮ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಪೂರ್ತಿ ಮ್ಯಾಟನ್ನು ಕೂಡ ಟ್ರಿಮ್ ಮಾಡಿಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾನು ಈ ರೀತಿದು ಪಿಂಕ್ ಕಲರ್ದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಒಂದು 2 ಇಂಚಿನ ಅಳತೆಯಲ್ಲಿ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ನಾವು ಎಲ್ಲದಕ್ಕೂ ಪೈಪಿಂಗನ್ನು ಕೊಡ್ತೀವಲ್ಲ, ಅದೇ ರೀತಿಯಾಗಿ ಪೈಪಿಂಗನ್ನು ಕೊಡಬೇಕು. ನಾನು ಜಸ್ಟ್ ಇಲ್ಲಿ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕೊನೆಗೆ ಮಾಡ್ಕೊತೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ.
ಫಸ್ಟ್ ಏನು ಮಾಡಬೇಕು, ನಾವಿಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸ್ಟಿಚ್ ಆದಮೇಲೆ ಇದನ್ನು ಫೋಲ್ಡ್ ಮಾಡಿ ಮತ್ತು ಇಲ್ಲೂ ಕೂಡ ಫೋಲ್ಡ್ ಮಾಡಿ ಹೀಗೆ ಟರ್ನ್ ಮಾಡಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಬೇಕು. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡ್ಕೊಂಬಂದಿದ್ದೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್. ಇದೇ ರೀತಿ ಒಂದು ಸೆಟ್ಗಳನ್ನೆಲ್ಲ ಹೊಲಿದಿಟ್ಕೊಂಡ್ಬಿಟ್ರೆ ಊಟಕ್ಕೆ ಕೂತವರಿಗೆ ಹಾಕಲಿಕ್ಕೂ ಕೂಡ ಚೆನ್ನಾಗಿ ಆಗುತ್ತೆ. ನಾವಿಲ್ಲ ಇನ್ನೊಂಚೂರು ದೊಡ್ಡ ಬೇಕು, ನಮಗೆ ಇಷ್ಟು ಸಣ್ಣ ಸಾಕಾಗೋದಿಲ್ಲ ಅಂತಂದರೆ ಇನ್ನೊಂದು ಪೀಸ್ಗಳನ್ನು ನೀವು ಎಕ್ಸ್ಟ್ರಾ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಇನ್ನೇನು ಮಾಡ್ಬೋದಪ್ಪ ಅಂತಂದರೆ ಈ ಪೀಸ್ಗಳನ್ನೇ ನಾವು ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ, ನಾನಿಲ್ಲಿ 5 ಇಂಚನ್ನು 4.25 ಇಂಚು 5 ಇಂಚು ಅಂದ್ಕೊಳ್ಳಿ, 5 ಇಂಚನ್ನು ಇಟ್ಕೊಂಡಿದ್ನಲ್ಲ, ಅದೇ ರೀತಿ 6 ಇಂಚನ್ನು ನಾವು ಇಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.